ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ದೀಪ್ತಿ. NR ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತಿದ್ದೀವಿ JP ನಗರ್ 9th ಫೇಸ್ 7th ಬ್ಲಾಕಲ್ಲಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು ನಮಗೆ ರೆಂಟಲ್ ಇನ್ಕಮ್ ಬರೋ ಥರ ಪ್ರಾಪರ್ಟಿನ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ನಾವಿವತ್ತು ಅದಕ್ಕೆ ನಿಮ್ಗೆ ಆ ಥರ ಪ್ರಾಪರ್ಟಿನ ತೋರಿಸೋಣ ಅಂತ ಇದ್ದೀವಿ. ಒಳಗೆ ಎಂಟರ್ ಆಗೋಕ್ಕೆ ಮುಂಚೆ ನೀವು ಇಲ್ಲಿ ಆಚೆಗಡೆ ಎಷ್ಟು ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಏರಿಯಾನ ಬಿಟ್ಟಿದ್ದಾರೆ ನೋಡ್ಬೋದು. ಆ್ಯಂಡ್ ಈ ಪ್ರಾಪರ್ಟಿ ಆಪೋಸಿಟಲ್ಲೇ ಪಾರ್ಕ್ ಬರ್ತಾ ಇದೆ ನಿಮಗೆ. ಆ್ಯಂಡ್ ಈ ರೋಡ್ ಕೂಡ 40 ಫೀಟ್ ರೋಡ್ ಇದೆ. ಸೊ ಇಷ್ಟು ಬ್ರಾಡ್ ರೋಡ್ ನಿಮಗೆ ಪ್ರಾಪರ್ಟಿ ಎದುರುಗಡೆನೇ ಸಿಗ್ತಾ ಇದೆ. ಆ್ಯಂಡ್ ಈ ಪ್ರಾಪರ್ಟಿ ಮೆಷರ್ಮೆಂಟ್ ಬಂದು 25/41 ಇದೆ. ಸೊ ಇವಾಗ ನಾವು ಎಂಟರ್ ಆಗಿ ಮನೆ ಹೆಂಗಿದೆ ಮತ್ತು ಪಾರ್ಕಿಂಗ್ ಏರಿಯಾ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತ ನೋಡೋಣ. ಸೊ ಇದು ಪಾರ್ಕಿಂಗ್ ಏರಿಯಾಗೆ ಅಂತ ಬಿಟ್ಟಿದ್ದಾರೆ. ಇಲ್ಲಿ ಈಸಿಯಾಗಿ 2ರಿಂದ 3 ಕಾರು ವಿತ್ 2 ವೀಲರ್ ನಿಲ್ಲಿಸ್ಕೊಬೋದು. ಆ್ಯಂಡ್ ಈ ಬಿಲ್ಡಿಂಗ್ಗೆ ಬೋರ್ವೆಲ್, ಸಪ್ರೇಟ್ ಬೋರ್ವೆಲ್ ಇದೆ. ಆ್ಯಂಡ್ ಟ್ಯಾಂಕ್ ಕೂಡ ಬಿಟ್ಟಿದ್ದಾರೆ, ಸಂಪ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ. ಸೊ ಕಾವೇರಿ ವಾಟರು ವಿತ್ ಬೋರ್ವೆಲ್ ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ 1 BHK ರೂಮ್ನ ರೆಂಟಲ್ಗೆ ಅಂತ ಬಿಟ್ಟು ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ಇದು ಒಂದು ಲಿವಿಂಗ್ ಏರಿಯಾ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮೇನ್ ಡೋರ್ಗೆ ಎಲ್ಲ ಫ್ಲೋರಲ್ಲೂ ಕೂಡ ಮೇನ್ ಡೋರ್ನೆಲ್ಲನೂ ಟೀಕುಡ್ಡಲ್ಲೇ ಮಾಡಿದ್ದಾರೆ. ಸೊ ಈ ಥರ ಇಲ್ಲಿ ಫಿಟ್ಟಿಂಗ್ಸ್ ಕೊಟ್ಟು ಟೀಕುಡ್ಡಿಂದ ಮಾಡಿರೋವಂಥ ಡೋರ್ಸ್. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈ ಥರ ಎಲ್ಲ ಡಿಸೈನ್ಸ್ ಅವರೇ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಸ್ಟೋರೇಜ್ ಕೂಡ ಇದೆ ಪಕ್ಕದಲ್ಲಿ ಇಲ್ಲಿ. ಆ್ಯಂಡ್ ಇಲ್ಲಿ ಏನಾದರೂ ಲೈಕ್ ಶೋಕೇಸ್ ಐಟಮ್ಸ್ ಇಡೋಕೆ ಅಂತ ಅಂದ್ಬಿಟ್ಟು ಈ ಥರ ಚಿಕ್ಕದಾಗಿ ಡಿಸೈನ್ ಮಾಡಿದ್ದಾರೆ ವಾಲಲ್ಲೇ. ಸೊ ಅಲ್ಲಿಂದ ಎಂಟರ್ ಆದರೆ ಈ ಜಾಗ ನಿಮಗೆ ಕಿಚನ್ ಬರುತ್ತೆ. ಸೊ ಈ ಕಂಪ್ಲೀಟ್ ಸ್ಪೇಸನ್ನು ಇವರು ಈ ಥರ ಶೆಲ್ಫ್ ಹಾಕಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದೆಲ್ಲ ಮಾಡ್ಯುಲರ್ ಕಿಚನ್ ಫಾಲೋ ಮಾಡೋ ಥರ. ಸೊ ನಿಮಗೆ ಈ ಥರ ಡ್ರಾಯರ್ಸ್ ಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಅರೇಂಜ್ ಮಾಡಿ ಇಟ್ಕೊಬೋದು. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕೂಡ ಸ್ಟೋರೇಜ್ ಬಿಟ್ಟಿದ್ದಾರೆ ನಿಮಗೆ ಜಾಗ. ಈ ಕಂಪ್ಲೀಟ್ ಸ್ಪೇಸನ್ನು ಸ್ಟೋರೇಜಿಗೆ ಯುಟಿಲೈಸ್ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ರೂಮ್ ನೋಡೋಣ. ಇದು ಈ ಫ್ಲೋರಲ್ಲಿರೋ ಮನೆ ಸಿಂಗಲ್ ಬೆಡ್ರೂಮ್. ಸೊ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ವಿತ್ ಎಲ್ಲ ಲಾಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಡ್ರಾಯರ್ಸ್ನ. ಆ್ಯಂಡ್ ಈ ರೂಮಿಗೆ ಇಲ್ಲೂ ಕೂಡ ಇದನ್ನು TV ಕ್ಯಾಬಿನೆಟಾಗಿ ಯೂಸ್ ಮಾಡ್ಬೋದು ನೀವು. ಸೊ ಈ ಜಾಗನ ಅವರು ಇಲ್ಲ ಸ್ಟಡಿ ಟೇಬಲಾಗಿ ಯೂಸ್ ಮಾಡ್ಬೋದು. ಕಂಪ್ಯೂಟರ್ ಏನಾದರೂ ಇಟ್ಕೊಂಡು ಅದ್ರ ಮೇಲೆ ಸ್ಟೋರೇಜ್ ಕೊಟ್ಟು ಈ ಕಂಪ್ಲೀಟ್ ಏರಿಯಾನ ಸ್ಟೋರೇಜ್ಗೆ ಅಂತ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲೇ ನಿಮಗೆ ವಿತ್ ಅಟ್ಯಾಚ್ಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಸೊ ಅದರಿಂದ ಸ್ಟೋರೇಜ್ ಇದೆ. ಆ್ಯಂಡ್ ಇವಾಗ ವಾಶ್ರೂಮ್ ನೋಡೋಣ. ಸೊ ರೂಮಿಂದ ಆಚೆ ಬಂದರೆ ಈ ಪ್ಲೇಸಲ್ಲಿ ನೀವು ವಾಷಿಂಗ್ ಮಿಷಿನ್ ಏನಾದರೂ ಇಟ್ಕೊಂಡು ಈ ಪ್ಲೇಸ್ನ ಯುಟಿಲೈಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೂ ಸ್ವಲ್ಪ ವರ್ಕ್ ಆಗಬೇಕಿದೆ. ಸೊ ಇದು ಬಾತ್ರೂಮ್ಗೆ ಅಂತ ಸ್ಪೇಸ್ ಮಾಡಿದ್ದಾರೆ ಇಲ್ಲಿ. ಸೊ ಇಷ್ಟು ಗ್ರೌಂಡ್ ಫ್ಲೋರಲ್ಲಿರೋ ಮನೆ. ಸೊ ಈ ಪ್ರಾಪರ್ಟಿಲಿ 3 ಫ್ಲೋರ್ಸ್ ಇದೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, 3 ಫ್ಲೋರು ಕೂಡ ಸೇಮ್ ಒಂದೇ ಸಿಮಿಲರ್ ಟೈಪ್ ಆಫ್ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾವು ಫಸ್ಟ್ ಫ್ಲೋರ್ ಮನೆ ಹೆಂಗಿದೆ ಅಂತ ತೋರಿಸ್ಕೊಡ್ತೀವಿ ಇವಾಗ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಇಲ್ಲಿ ಪೂರ್ತಿ ಗ್ರಾನೈಟ್ ಸ್ಟೆಪ್ಸ್ನ ಮಾಡಿದ್ದಾರೆ ವಿತ್ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಎಲ್ಲ ಹಾಕಿ. ಸೊ ಫಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಿದ್ದಂಗೆ, ಸೊ ನಾನು ಆಗಲೇ ಹೇಳಿದೆ ಡೋರ್ನೆಲ್ಲ ಟೀಕುಡ್ಡಲ್ಲೇ ಮಾಡಿದ್ದಾರೆ ಅಂತ. ಸೊ ಎಲ್ಲ ಫ್ಲೋರಲ್ಲೂ ಡೋರ್ಸ್ ಟೀಕುಡ್ಡೇ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಆ್ಯಂಡ್ ಇಲ್ಲಿ ಹಾಲ್, ಇದು ಲಿವಿಂಗ್ ಏರಿಯಾ. ಇನ್ನು ಸ್ವಲ್ಪ ಗ್ರೌಂಡ್ ಫ್ಲೋರಿಗಿಂತ ಇಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ಸೇಮ್ ಗ್ರೌಂಡ್ ಫ್ಲೋರಲ್ಲಿ ಕೊಟ್ಟಿರೋ ಥರ ಇಲ್ಲಿ ಏನಾದರೂ ಶೋ ಪೀಸಸ್ ಆ ಥರ ಇಡೋದಕ್ಕೆ ಇದರ ಡಿಸೈನ್ ಮಾಡಿಬಿಟ್ಟಿದ್ದಾರೆ.
ಆ್ಯಂಡ್ ನೀವು ನೋಡ್ಬೋದು ಎಷ್ಟು ದೊಡ್ಡ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಿಮ್ಮ ಟಿ ವಿ ಇಂಚಸ್ ಎಷ್ಟು ಆಗಿದ್ರೂ ಕೂಡ ಇದರೊಳಗಡೆ ಫಿಟ್ ಆಗೋ ಥರ ಅವರು ಡಿಸೈನ್ ಮಾಡಿದ್ದಾರೆ. ವಿತ್ ಇಲ್ಲೆಲ್ಲ ಏನಾದರೂ ಶೋ ಪೀಸಸ್ ಇಟ್ಕೊಳ್ಳೋಕ್ಕೆ ಕಂಪ್ಲೀಟ್ ಇದನ್ನು ಡಿಸೈನ್ ಮಾಡಿ ಆ್ಯಂಡ್ ವಿತ್ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಎಲ್ಲ. ಸೊ ಅಲ್ಲೂ ಸ್ಟೋರೇಜ್ ಇದೆ ವಿತ್ ಗ್ಲಾಸ್ ಡೋರ್. ಆ್ಯಂಡ್ ಕಿಚನ್ನಾಗೆ ಎಂಟರ್ ಆದರೆ ಕಿಚನ್ ಕಮ್ ಡೈನಿಂಗನ್ನ ಈ ಥರ ಕೈಂಡ್ ಆಫ್ ಓಪನ್ ಕಿಚನ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ಡೈನಿಂಗ್ ಅರೇಂಜ್ ಮಾಡ್ಕೊಬೋದು. ಸೊ ಇಲ್ಲೂ ಎಲ್ಲ ಸೇಮ್ ಮಾಡ್ಯುಲರ್ ಕಿಚನ್ ಥರ ಕಾನ್ಸೆಪ್ಟ್ ಯೂಸ್ ಮಾಡಿ ಸ್ಟೋರೇಜ್ಗೆ ಯುಟಿಲೈಸ್ ಮಾಡ್ಕೊಳ್ಳೋ ಥರ ಕೊಟ್ಟಿದ್ದಾರೆ ಇಲ್ಲಿ ಕಬೋರ್ಡ್ಸ್. ಆ್ಯಂಡ್ ಇಲ್ಲೂ ಇದೆ ಚಿಕ್ಕ ಸ್ಟೋರೇಜು. ಆ್ಯಂಡ್ ಈ ಏರಿಯಾ ಪೂರ್ತಿ, ಸೊ ನೀವು ಕಿಚನ್ ಸುತ್ತ ನೋಡಿದ್ರೆ ಡೈನಿಂಗ್ ಹಾಲಿಂದ ಹಿಡಿದು ಇಷ್ಟು ಪೂರ್ತಿನೂ ಕೂಡ ಸ್ಟೋರೇಜ್ಗೆ ಅಂತ ಕಬೋರ್ಡ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ವಾಶ್ ಬೇಸಿನ್ ಏನಾದರೂ ಮಾಡ್ಬೋದು. ಆ್ಯಂಡ್ ಅದ್ರ ಕೆಳಗೆ ಕೂಡ ಸ್ಟೋರೇಜ್ ಮಾಡಿದ್ದಾರೆ. ಸೊ ಈಗ ರೂಮಿಗೆ ಎಂಟರ್ ಆಗೋಣ. ಸೊ ಇದು ಫಸ್ಟ್ ರೂಮ್ ಈ ಬಿಲ್ಡಿಂಗಲ್ಲಿ. ಸೊ ಸಿಮಿಲರ್ ಗ್ರೌಂಡ್ ಫ್ಲೋರ್ ಥರ ಸಿಮಿಲರ್ ಮಾಡಿ ಸ್ಲೈಡಿಂಗ್ ಡೋರ್ಸ್ ಕೊಟ್ಟು ವಾರ್ಡ್ರೋಬ್ ಈ ಕಂಪ್ಲೀಟ್ ಈ ಸೈಡ್ ಪೂರ್ತಿ ಇಷ್ಟು ದೊಡ್ಡ ವಾರ್ಡ್ರೋಬ್ ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ. ಸೊ ಈ ರೂಮಲ್ಲಿ ನೀವು ಸ್ಟೋರೇಜ್ ಎಷ್ಟು ಯುಟಿಲೈಸ್ ಮಾಡಿದ್ದಾರೆ ಅಂತ ನೋಡ್ಬೋದು. ಆ ಮೇಲ್ಗಡೆ ಸ್ಟೋರೇಜು ಜೊತೆಗೆ ಈ ಪೂರ್ತಿ ಇಷ್ಟು ಸೈಡ್ನು ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ವಿತ್ ಡ್ರೆಸ್ಸಿಂಗ್ ಟೇಬಲ್ ಬರ್ತಾ ಇದೆ. ಸೊ ಇನ್ನೊಂದು ರೂಮ್ನ ನೋಡೋಣ ಈಗ. ಆ್ಯಂಡ್ ಈ ರೂಮಲ್ಲಿ ಇನ್ನೂ ಒಂದು ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ವಿಂಡೋಸ್ ನೋಡ್ಬೋದು ನೀವು. ವೆಂಟಿಲೇಷನ್ನು ಸನ್ಲೈಟ್ಗೂ ಕೂಡ ಈಸಿ ಆಗಲಿ ಅನ್ನೋ ಥರ. ಆ್ಯಂಡ್ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಸೊ ನಿಮಗೆ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ. ಯಾವ ಫ್ಲೋರಿಗಾಗಿರಿ, ಗ್ರೌಂಡ್ ಫ್ಲೋರಿಂದ ಹಿಡಿದು ಸೊ ಎಲ್ಲ ಕಡೆ ರೂಮಲ್ಲಿ, ಹಾಲಲ್ಲಿ ಎಲ್ಲ ವೆಂಟಿಲೇಷನ್ ತುಂಬ ಚೆನ್ನಾಗೇ ಇದೆ. ಸೊ ಇದು ಒಂದು ಕಾಮನ್ ಬಾತ್ರೂಮ್ ಹಾಲಲ್ಲಿ. ಸೊ 2 ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಜೊತೆಗೆ ಅದೊಂದು ಕಾಮನ್ ಬಾತ್ರೂಮ್ನ ಹಾಲಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಇನ್ನೂ ಒಂದು ರೂಮ್. ಇಲ್ಲೂ ಸ್ಲೈಡಿಂಗ್ ಡೋರ್ಸ್ ಇದೆ ಕಬೋರ್ಡ್ಸ್ಗೆ ಆ್ಯಂಡ್ ವಿತ್ ಡ್ರೆಸ್ಸಿಂಗ್ ಟೇಬಲ್. ಸೊ ಎಲ್ಲ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸ್ಟೋರೇಜ್ ಅಗೈನ್ ಈ ರೂಮಲ್ಲಿ ಕೂಡ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ಚಿಕ್ಕದು ನಿಮಗೆ ಬಾಲ್ಕನಿ ಥರ ಮಾಡಿದ್ದಾರೆ ಇಲ್ಲಿ. ಸೊ ಈ ರೂಮಿಗೆ ವಾಶ್ರೂಮ್ ಅಟ್ಯಾಚ್ಡ್ ಇಲ್ಲ. ಅಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿತ್ತು, ಜೊತೆಗೆ ಹಾಲಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಇಲ್ಲಿ ಈ ಜಾಗನ ಸುಮ್ಮನೆ ಒಂದು ಚಿಕ್ಕದಾಗಿ ಬಾಲ್ಕನಿ ಥರ ಮಾಡಿದ್ದಾರೆ. ಸೊ ಇದೇ ಮನೆ ನೀವು ಏನು ನೋಡಿದ್ರಿ ಇದನ್ನೇ ಕೂಡ ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರಲ್ಲಿ ಕೂಡ ಸಿಮಿಲರ್ ಟೈಪಲ್ಲಿ ಕಟ್ಟಿದ್ದಾರೆ. ಈಗ ನಾವು ಟೆರೆಸಲ್ಲಿ ಹೋಗಿ ನೋಡೋಣ ಹೆಂಗಿದೆ ಅಂತ ಜಾಗ. ನಾವಿವಾಗ ಟೆರೆಸಲ್ಲಿದ್ದೀವಿ. ಸೊ ನೀವು ನೋಡ್ಬೋದು ಇಲ್ಲಿ 2 ಓವರ್ ಹೆಡ್ ಟ್ಯಾಂಕ್ ಕಾಣಿಸ್ತಾ ಇದೆ. ಒಂದು ಬೋರ್ವೆಲ್ ನೀರಿಗೆ ಮತ್ತು ಇನ್ನೂ ಒಂದು ಕಾವೇರಿ ವಾಟರಿಗೆ 2 ಟ್ಯಾಂಕನ್ನ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಅದ್ರ ಕೆಳಗಡೆ ವಾಷಿಂಗ್ ಮಿಷಿನ್ ಯೂನಿಟ್ನ ಕೂಡ ಮಾಡಿದ್ದಾರೆ. ಸೊ ನೀವು ಕೆಳಗಿಂದ ವಾಶ್ ಆಗಿರೋ ಬಟ್ಟೆನೆಲ್ಲ ತಂದು ಇಲ್ಲಿ ಒಣಗಾಕೋ ಥರ ರಿಸ್ಕ್ ಇಲ್ಲದೆ ಇಲ್ಲೇ ವಾಷಿಂಗ್ ಮಿಷಿನ್ ಯೂನಿಟ್ನ ಕೊಟ್ಟಿದ್ದಾರೆ. ಸೊ ಈ ರೂಫ್ ಕವರ್ ಮಾಡಿರೋದ್ರಿಂದ ನಿಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಏನು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಇಲ್ಲಿ ಬಟ್ಟೆ ಒಗೆಯೋಕ್ಕೂ ಕೂಡ ಒಂದು ಚಿಕ್ಕ ಜಾಗ ಥರ ಮಾಡಿ ಇದನ್ನು ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಸೊ ಇನ್ನು ಮತ್ತು ಈ ಪ್ರಾಪರ್ಟಿ ಹಿಂದೆಗಡೆ ಆಗಲಿ 1.5 feet ಅಷ್ಟು ನಿಮಗೆ ಪ್ಯಾಸೇಜ್ ಬಿಟ್ಟಿದ್ದಾರೆ. ಆ್ಯಂಡ್ ಇದು ನಿಮಗೆ BDA ಆ್ಯಕ್ಷನ್ ಸೈಟ್ ಆಗಿರೋದ್ರಿಂದ ಫಸ್ಟ್ ಓನರ್ ಸೈಟ್ ಆಗಿದೆ ನಿಮಗೆ. ಆ್ಯಂಡ್ ಈ ಪ್ರಾಪರ್ಟಿ ಅಕ್ಕಪಕ್ಕ ಏನೇನು ಬರುತ್ತೆ ಅಂತ ನೋಡೋದಾದರೆ ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದು RV ಕಾಲೇಜ್ ಇದೆ. ಆ್ಯಂಡ್ ಫೋರಮ್ ಮಾಲ್ ಇದೆ, ಮೀನಾಕ್ಷಿ ಮಾಲ್ ಇದೆ ಹತ್ತಿರದಲ್ಲೇ. ಅಪ್ಕಮಿಂಗ್ ಫೋರಮ್ ಮಾಲ್ ಕೂಡ ಆಗ್ತಾ ಇದೆ. ಆ್ಯಂಡ್ ಮೆಟ್ರೋ ಸ್ಟೇಷನ್ ನಿಮಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ತುಂಬ ನಿಯರ್ ಬೈ ಇದೆ. ಸೊ ನಿಮಗೆ ಈ ಪ್ರಾಪರ್ಟಿನ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಕಮಿಷನ್ ಮತ್ತು ಬ್ರೋಕರೇಜ್ ಇಲ್ಲದೇನೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.